ಡಿಆರ್ ತುಕಡಿಯ ನಾಯಕರಾಗಿ ಶ್ರೀ ಎಸ್ ಶಂಕರ್ ಆರ್ಎಸ್ಐ ಡಿಆರ್ ಕೆಜಿಎಫ್ ರವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ತಮ್ಮ ತುಕಡಿಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ದುರ್ಗಂ ತುಕಡಿಯ ನಾಯಕರಾಗಿ ಶ್ರೀ ಗುರುರಾಜ್ ಚಿಂತ್ಕಲ್ ಪಿಎಸ್ಐ ಬೇತ್ಮಂಗಲ ಪಿಎಸ್ ರವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ತಮ್ಮ ತುಕಡಿಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ರಾಬರ್ಟ್ಸನ್ ಪೇಟೆ ತುಕಡಿಯ ನಾಯಕರಾಗಿ ಶ್ರೀ ಯಮನಪ್ಪ ಪಾತ್ರೋಟ್ ಆರ್ಎಸ್ಐ ಡಿಆರ್ ಕೆಜಿಎಫ್ ರವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ತಮ್ಮ ತುಕಡಿಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಮಹಿಳಾ ತುಕಡಿಯ ನಾಯಕಿಯರಾಗಿ ಕುಮಾರಿ ವಿದ್ಯಾಶ್ರೀ ಮಹಿಳಾ ಪಿಎಸ್ಐ ಭೀಮೇಲ್ ನಗರ ಪಿಎಸ್ ರವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿ ತಮ್ಮ ತುಕಡಿಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಬೇತಮಂಗಲ ತುಕಡಿಯ ನಾಯಕರಾಗಿ ಶ್ರೀ ಸಂಗಮೇಶ್ ಕೋಲಾರ್ ಪಿಎಸ್ಐ ಕೆಸಂಬಳಿ ಪಿಎಸ್ ರವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ತಮ್ಮ ತುಕಡಿಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಕಾಮಸಮುದ್ರ ತುಕಡಿಯ ನಾಯಕರಾಗಿ ಶ್ರೀ ಸುನೀಲ್ ಐರ್ವಡ್ಗಿ ಪಿಎಸ್ಐ ಬೂದಿಕೋಟೆ ಪಿಎಸ್ ರವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ತಮ್ಮ ತುಕಡಿಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಪೊಲೀಸ್ ವಾದ್ಯ ವೃಂದದ ನಾಯಕರಾಗಿ ಶ್ರೀ ಶ್ರೀ ಆರ್ ರಮೇಶ್ ನಿವೃತ್ತ ಎಆರ್ಎಸ್ಐ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಮಾರ್ಕೊಂಡೆ ಅವರು ಅವ್ರಿಗೆ ಕೇಳ್ಕೊಳ್ತೀನಿ. ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ತರ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕುಟುಂಬ ವರ್ಗದವರು ಸಹ ಬಂದಿರ್ತಾರೆ. ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿರವರು ಅವರ ಕುಟುಂಬ ವರ್ಗದವರು ಬಂದಿರ್ತಾರೆ. ಇವರೆಲ್ಲರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ವಿಶೇಷವಾಗಿ ಕೂಡ ಕಮಿಷನರ್ ಶ್ರೀ ಧರ್ಮೇಂದ್ರ ಬಂದಿದ್ದಾರೆ, ಮತ್ತೆ ನಗರಸಭೆ ಅಧ್ಯಕ್ಷರು ಮೇಡಮ್ ಅವರು ಬಂದಿದ್ದಾರೆ. ಶ್ರೀ ನರಸಿಂಹಮೂರ್ತಿ ಕರ್ನಾಟಕ ರಾಜ್ಯ ಸಹಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು ಅವರು ಬಂದಿದ್ದಾರೆ. ಅವರಿಗೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ತರ ಫ್ರಂಟ್ ರೋಲ್ ಕೂತಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಪೊಲೀಸ್ ಧ್ವಜ ದಿನಾಚರಣೆಯನ್ನ ಪ್ರತಿ ವರ್ಷ ಏಪ್ರಿಲ್ 2ರಂದು ರಾಜ್ಯದ ಎಲ್ಲ ಪೊಲೀಸ್ ಜಿಲ್ಲೆಗಳಲ್ಲಿ ನಾವು ಆಚರಿಸ್ತೀವಿ. 1965 ಏಪ್ರಿಲ್ 2ರಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಜಾರಿಗೆ ಬಂತು. ಆ ಒಂದು ಜಾರಿಗೆ ಬಂದ ಹಿನ್ನೆಲೆಯಲ್ಲಿ ಅದನ್ನ ಸ್ಮರಣಾರ್ಥವಾಗಿ ಆ ದಿನ ಜಾರಿಗೆ ಬಂದ ದಿನವನ್ನು ಸ್ಮರಣಾರ್ಥವಾಗಿ ನಾವು ಪೊಲೀಸ್ ಧ್ವಜ ದಿನಾಚರಣೆ ಆಚರಿಸ್ತೀವಿ. ಇದರಲ್ಲಿ ಈ ತರ ಆಚರಿಸೋದ್ರಿಂದ ನಾವು ಪೊಲೀಸ್ ಸೇವೆಯಲ್ಲಿ ನಾವು ಯಾರಿದ್ದೀವಿ ನಮ್ಮನ್ನು ಮತ್ತೆ ಸೇವೆಗೆ ಪುನರ್ ಸಮರ್ಪಿಸಿಕೊಳ್ಳೋದು, ಮತ್ತೆ ಈ ದಿನವನ್ನು ಪೊಲೀಸ್ ಕಲ್ಯಾಣ ದಿನವನ್ನಾಗಿ ಸಹ ನಾವು ಆಚರಣೆ ಮಾಡ್ತೀವಿ. ಈ ವಿಶೇಷ ದಿನದಂದು ಪೊಲೀಸ್ ಇಲಾಖೆಯಲ್ಲಿ ಯಾರ್ಯಾರು ನಿವೃತ್ತರಾಗಿರುತ್ತಾರೆ ಸೇವೆ ಸಲ್ಲಿಸಿ ಅವರನ್ನ ನೆನೆಸಿ ಅವರ ಕಲ್ಯಾಣ ಕಾರ್ಯಕ್ರಮವನ್ನು ಸಹ ಈ ಯೋಜನೆ ಮತ್ತು ಯೋಜನೆ ರೂಪಿಸಲಾಗುತ್ತದೆ. ಸೊ ಪೊಲೀಸ್ ಧ್ವಜ ದಿನಾಚರಣೆ ಸಂದರ್ಭದಲ್ಲಿ ಪೊಲೀಸ್ ಧ್ವಜಗಳನ್ನು ನಮಗೆ ಪೂರೈಕೆ ಮಾಡ್ತಾರೆ. ಆ ಪೊಲೀಸ್ ಧ್ವಜಗಳನ್ನು ನಾವು ಮಾರಾಟ ಮಾಡಿ ಅದರಿಂದ ಬಂದಂಥ ಹಣವನ್ನು ಪೊಲೀಸ್ ಕಲ್ಯಾಣ ನಿಧಿಗೆ ನಾವು ಜಮಾ ಮಾಡ್ತೀವಿ. ಅದರಂತೆ ಕಳೆದ ವರ್ಷ 2024ನೇ ಸಾಲಿನಲ್ಲಿ ನಮಗೆ 25,40,000 ರೂಪಾಯಿ ಅಂದರೆ 25,40,000 ರೂಪಾಯಿ ನಮಗೆ ಧ್ವಜಗಳಿಂದ ಪೂರೈಕೆ ಆಗಿತ್ತು. ಅದರಲ್ಲಿ ನಾವು 50% ಅಂದರೆ 12,70,000 ಕೇಂದ್ರ ಪೊಲೀಸ್ ಕಲ್ಯಾಣ ನಿಧಿಗೆ ಜಮಾ ಮಾಡಿದ್ವಿ. ಮತ್ತೆ ಇನ್ನು ಉಳಿದಿದ್ದ ಅಮೌಂಟ್ ಏನು ಸ್ಟ್ಯಾಂಪ್ ನಮಗೆ ಸೇಲ್ ಆಗಿದೆ ಅದನ್ನು ಉಳಿದಿದ್ದ ಅಮೌಂಟನ್ನು ಕೆಜಿಎಫ್ ಘಟಕದ ನಿವೃತ್ತ ಪೊಲೀಸ್ ಕಲ್ಯಾಣ ನಿಧಿಗೆ ಜಮಾ ಮಾಡಿದ್ವಿ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಧ್ವಜ ವಂದನೆ ಸ್ವೀಕರಿಸಿದ ನಿವೃತ್ತ ಆರ್ ರಮೇಶ್ ನಿವೃತ್ತ ಎಎಸ್ಐ ಕೆಜಿಎಫ್ ರವರಿಗೆ ಹಾಗೂ ಈ ಕಾರ್ಯಕ್ರಮ ಯಶಸ್ವಿ ಸಹಕರಿಸಿದ ಎಲ್ಲರಿಗೂ ವಂದಿಸ್ತೇನೆ. ಎಲ್ಲರೂ ಸಹ
ನಿಮ್ಮ ಯೋಗ್ಯತೆ ಮತ್ತು ಶಕ್ತಿ ಅನುಸಾರವಾಗಿ ಪೊಲೀಸ್ ಧ್ವಜಗಳನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ನಿಮಗೆ ಎಷ್ಟು ಆಗ್ತದೆ ಅಷ್ಟನ್ನು ನೀವು ಅದನ್ನು ತಗೋಬೋದು ಅಂತ ನಾನು ಈ ಸಂದರ್ಭ ಹೇಳ್ತೀನಿ. ಯಾರಿಗೂ ಒತ್ತಾಯ ಇಲ್ಲ, ಯಾರು ಇಷ್ಟಪಟ್ಟು ತಗೋತಾರೋ ಅವ್ರಿಗೆ ಮಾತ್ರ ನಾವು ಕೊಡುವ ವ್ಯವಸ್ಥೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿದ್ದಾರೆ. ಅವ್ರಿಗೂ ಮತ್ತು ಅವರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರಿಗೂ ನಾನು ವಂದಿಸಿ, ಈ ಸಂದರ್ಭದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿರೋರು, ಪೊಲೀಸ್ ನಿವೃತ್ತ ಅಧಿಕಾರಿ ಸಿಬ್ಬಂದಿರೋರು ಮತ್ತು ಅವರ ಕುಟುಂಬ ವರ್ಗದವರು ಮತ್ತು ಇತರೆ ಇಲಾಖೆಗಳಿಂದ ಬಂದಿರತಕ್ಕಂಥ ಹಿರಿಯ ಅಧಿಕಾರಿಗಳು, ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯ ಅತಿಥಿಗಳು ಪೊಲೀಸ್ ಧ್ವಜವನ್ನು ಬಿಡುಗಡೆ ಮಾಡುತ್ತಿದ್ದಾರೆ. ಸರಿ.